2 ವರ್ಷ ಕಳೆದ ನಂತರ ಒಂದು ಹಲಸು ಸಿಗ್ಬೋದು, ಮಾವಿನ ಹಣ್ಣು ಹಲಸು ಮೇಳ ಮಾಡುವ. ಮೇಳ ಮಾಡಬಹುದು. ಎಲ್ಲ ಜಾತಿ ಉಂಟು. ರಂಬೂಟಾನ್ ಸಿಗ್ಬೋದು. ಅದು ನೋಡಿ, ಅದು ನಾನು ಹೇಳಿದ್ರೆ ನಂಬಲಿಕ್ಕಿಲ್ಲ. 2 ವರ್ಷದ ಗಿಡ ಎಷ್ಟು ಫಾಸ್ಟ್ ಗ್ರೋತ್ ಆಗಿದೆ. ಒಳ್ಳೆ ಗ್ರೋತ್ ಆಗಿದೆ. ನೀರು ಹಾಕ್ತೇವೆ, ಮತ್ತೇನು ಅದಕ್ಕೆ ಹಾಕ್ಲಿಲ್ಲ. ಸುಡು ಮಣ್ಣು ಸ್ವಲ್ಪ ಹಾಕಿದ್ದೇವೆ. ಈ ನಾನು ಹಲಸು ನಡುವಾಗ ಫಸ್ಟಿಗೆ ಆಗುದನ್ನೆಲ್ಲ ಒಂದು ಸೈಡ್ಗೆ ನಟ್ಟಿದ್ದೇನೆ. ಬೇಗ ಆಗುದು. ಲೇಟ್ ಆಗುದನ್ನು ಸ್ವಲ್ಪ ಆಚೆ ಈಚೆ ಹಾಕಿದ್ದೇನೆ. ಮತ್ತೆ ಇನ್ನೊಂದು ಕಲರ್ಸ್ ವೈಸ್ ಒಟ್ಟಿಗೆ ಇದೆ. ಅಂದ್ರೆ ನಮಗೆ ಒಂದು ಜಜ್ಮೆಂಟಿಗೆ ನೆಕ್ಸ್ಟ್ಗೆ ಸುಲಭ ಆಗ್ಲಿಕ್ಕೆ ಆಗಿ. ನಾವು ಪುಸ್ತಕದಲ್ಲಿ ಮಾತ್ರ ಬರೆದು ಇಟ್ಕೊಳ್ಳೋದು, ಇನ್ನು ಆದ್ಮೇಲೆ ನೋಡ್ಬೇಕಲ್ಲ. ಅಂಬಟೆ ಗಿಡ ಅಲ್ಲ, ಕಸಿ ಅಂಬಟೆ ಗಿಡ. ಇದು ಎಷ್ಟು ವರ್ಷ ಇದಕ್ಕೆ? 2 ವರ್ಷ. 2 ವರ್ಷದ ಗಿಡದಲ್ಲಿ ಫಲ ಬರ್ತದೆ. 2 ವರ್ಷ ಅಲ್ಲ, ಸಣ್ಣ ಗಿಡದ ತೋಟಲ್ಲಿ ಆಗ್ತದೆ ಅದು. ಕಬ್ಬಿನಾಲು ಕೊಡ್ಲಿಕ್ಕೆ ಹೋದ್ರು ಕೂಡ ಅದನ್ನೊಂದು ಕೊಡಿ ಅಂತ ಹೇಳಿ ಕೇಳಿಲ್ಲ. ಅಲ್ಲ, ಒಳ್ಳೆ ಟೇಸ್ಟ್ ಇದೆ ಅದು. ಹೆಸರು ನಂಗೆ ಗೊತ್ತಿಲ್ಲ. ಇದು ಅನಿಲ್ ಬಳಂಜದವರಿಂದ ತಗೊಂಡು ಬಂದ ಚಿಕ್ಕ ಗಿಡ. ಹೆಸರಿಗೆ ಅದರದ್ದು ಸ್ಟಾರ್ ಫ್ರೂಟ್ ಅಲ್ಲ? ಸ್ಟಾರ್ ಫ್ರೂಟ್ ಹೇಳ್ತಾರೆ. ಟೇಸ್ಟ್ ಇದೆ. ಹುಳಿಯ ಹುಳಿ ಇರ್ತದೆ, ಸಿಹಿ ಉಂಟು ಇದು ನೋಡಿ. ತಿನ್ನಿ ಅಂತೆ. ತಿನ್ನಿ, ಏನಾಗುದಿಲ್ಲ. ಅದರಲ್ಲಿ ಉಳ್ಳಾಗಿ ಅನ್ನೋ ಗೊತ್ತಿಲ್ಲ. ಹುಳ ಉಂಟಾ? ಅದ್ರಲ್ಲಿ ಇಲ್ಲ, ಇದ್ರಲ್ಲಿ ಇಲ್ಲ. ಅದು ತುಂಬಾ ಹಣ್ಣು ಅದ್ರಲ್ಲಿ. ಉಂಟಾ? ಹುಳಿ ಉಂಟಾ? ಉಂಟಾ? ಇದು ಈಗ ಎಲ್ಲಷ್ಟು ಬಂದ್ರೆ ಟೇಸ್ಟ್ ಇರ್ತದೆ. ಇದು ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ವಲ್ಪ ಇದಾಗಿದೆ, ಕಟ್ ಮಾಡಿ ತಿನ್ಬೇಕು. ಸ್ಟಾರ್ ಅಂತ ಸ್ಟಾರ್ ಇರ್ತಲ್ಲ, ಹಾಗೆ ಸ್ಟಾರ್ ಬಿಟ್ಟು ಹೇಗಿದೆ? ಚೆನ್ನಾಗಿದೆ. ಅಲ್ಲ, ನಾವು ಇದು ಏನು ಬೆಳೀತಾ ಇದೆ, ನಾನು ಆಗ್ಲೇ ಹೇಳಿದಲ್ಲ, ನಾವು ಅಂಬೆಗಾಲು ಇಡ್ತಾ ಇದ್ದೇವೆ ಅಷ್ಟೇ ಅಂತ. ಅಂದ್ರೆ ಎಲ್ಲವೂ ಸಹ ಬೇಕು ಹಾಗೆ ನೋಡಿ. ಇದು ಶಂಕ ಕಟ್ಟು ಅಂತೇಳಿ ಹೇಳ್ತಾರಲ್ಲ ಹಿಂದಿನವರು, ಅದು ಇಲ್ಲದಿದ್ರೆ ಏನಾಗ್ತದೆ ಅಂತ ತೋರಿಸ್ತದೆ. ಬಿಸಿಲಿಗೆ ನೋಡಿ, ಇದು ಅದೆಲ್ಲ ಒಟ್ಟಿಗೆ ಹಾಕಿದ ಅಡಿಕೆ ಸಸಿಗಳು. ಅದಕ್ಕೆ ಬಿಸಿಲು ಅಂದ್ರೆ ಬಿಸಿಲು ಹಾಗೆ ಇಷ್ಟು ಅದು ಮೇಲೆ ಬರುದಿಲ್ಲ ಅಂತ. ಬಿಸಿಲಿನ ಪೆಟ್ಟಿಗೆ. ಇದರಲ್ಲಿ ನಡುವಲ್ಲಿ ಇದು ಬಾಳೆಗಿಡ ಎಲ್ಲ ನೆಡ್ಬೇಕು. ಬಾಳೆಗಿಡ ನಡ್ಬೇಕು, ಹೌದು. ನಮ್ಮ ಹಂದಿಗಳು ಮಂಗಗಳು ಬಿಡ್ಬೇಕಲ್ಲ. ಎಲ್ಲ ಇದ್ದ ಮಾವಿನ ಸಸಿಗಳು ಎಲ್ಲ ಮಾವಿನಕಾಯಿ ಹಾಕ್ತದೆ. ನಾನು ನಿಮ್ಗೆ ಈ ವರ್ಷ ತಂದು ಕೊಡ್ತೇನೆ. ಹೇಗಿದ್ರೆ ಅದು ಒಂದು ನೆಕ್ಕರೆ ಅಲ್ಲ, ಒಂದು ಟೈಪು ಅಲ್ಫಾನ್ಸು ಅಲ್ಲ, ಅದೆರಡರ ಮಿಕ್ಸ್ ಅಪ್. ನಮ್ಮದೇ ಎಲ್ಲಿಂದಲೋ ತಂದು ಮಾವಿನ ಹಣ್ಣು ಅದರ ಇದನ್ನು ಬಿಸಾಡಿದ್ದು. ಅದು ಮೇಯ್ನ್ ಅಲ್ಲಿ ದೊಡ್ಡ ದೊಡ್ಡ ಮರ ನೋಡಿದ್ದು, ಅದರದ್ದೆಲ್ಲ ಇದು ಗಿಡಗಳು. ಇದೆಲ್ಲ ಇಲ್ಲಿ ಇರುದೆಲ್ಲ ಅದ್ದಿ, ಅಲ್ಲಿ ಮೇಲ್ಗಡೆ ಇರುದು ಕೂಡ ಅದೇ. ಉಪ್ಪಿನಕಾಯಿಗೆ ಆಗ್ತದೆ, ಹಣ್ಣಿಗೆ ಆಗ್ತದೆ. ಈ ಫುಡ್ ಸಲಾಡ್ ಮಾಡೋದು ಕೂಡ ಸೂಪರ್ ಆಗ್ತದೆ ನೋಡಿ. ಯಾವ ಹಲಸಿನ ಸಸ್ಯನ್ನಾದ್ರೂ ಊರಿದಾಗಿರ್ಲಿ ಅಥವಾ ಗ್ರಾಫ್ಟೆಡ್ ಆಗಿರ್ಲಿ, ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ರೆ ಇದು ಬರ್ತದೆ. ನಾನು ಹೇಳಿದ್ರೆ ನಂಬುದೇ ಇಲ್ಲ. 2 ವರ್ಷ 3 ತಿಂಗಳ ಹಲಸಿನ ಗಿಡ, ಅಡಿಕೆ ಸಸಿ ಒಟ್ಟಿಗೆ ಅದನ್ನು ಹಾಕಿ ಅದಕ್ಕೆ ಇದಕ್ಕೆ ಹಾಕುವಾಗ ಅದಕ್ಕೂ ಹಾಕಿದ್ದೇನೆ ನೋಡಿ, ಎಷ್ಟು ಚಂದ ಬಂದಿದೆ. ಈ ಬಿಸಿಲು ಈ ಕಡೆ ಬೀಳದಾಗಿ ಇರ್ಲಿ ಅಂತೇಳಿ ಹಾಕಿದೆ. ಒಳ್ಳೆದಾಯ್ತು. ಅದು ಪುನರ್ಪುಳಿಯಲ್ಲ, ಹಲಸು ಗಿಡ ಆಯ್ತು, ಬಿಸಿಲಿಗೂ ಆಯ್ತು, ರಕ್ಷಣೆ ಆಯ್ತು ಬಿಸಿಲಿಂದಲೂ. ಮತ್ತೆ ಯಾವುದೇ ಆದ್ರೂ ಪುಷ್ಪನ ಗಿಡಗಳಾದ್ರೂ, ಈಗ ಲಿಂಬೆ ಆದ್ರೂ ಅಷ್ಟೇ, ಲಿಂಬೆ ಬೀಜ ಹಾಕಿ ಫಾಸ್ಟ್ ಗ್ರೋ ಆಗ್ತದಲ್ಲ, ಅದನ್ನೇ ನಡಬೇಕು. ಲಿಂಬೆ ಗಿಡ ಇಲ್ಲಿ ಉಂಟು ನೋಡಿ, ಇಲ್ಲಿ ಕಾಣ್ತದೆ. ಅಲ್ಲಿ ಒಂದು ಉಂಟು ಕರೆಂಟ್. ಯಾವಾಗ ಬೀಜ ಹಾಕಿ ಫಾಸ್ಟ್ ನಿಮಗೆ ಅದು ಮೊಳಕೆ ಹೊಡೆದು ಮೇಲೆ ಬರ್ತದಲ್ಲ, ಆ ಬೇಗ ಬಂದದನ್ನು ನಡಬೇಕು, ಅದು ಬೇಗ ಫಸಲು ಬರ್ತದೆ. ಈಗ 3ನೇ ವರ್ಷದಲ್ಲಿ ಹೂವಲ್ಲಿ ಮನೆ ಅಂಗಳದ ಬದಿಯಲ್ಲಿ ನಾನು ಆಗ ನಿಮಗೆ ತೋರಿಸಲಿಕ್ಕೆ ಬಿಟ್ಟೋಯ್ತು. ನನಗೆ ದೊಡ್ಡ ಸಸಿ ಇದೆ, ಹೂವಲ್ಲಿ ಕಾಣಿಸ್ತದಲ್ಲ, ಅದರಲ್ಲಿ ಈ ವರ್ಷ ಒಂದು 10 ಲಿಂಬೆ ಆಗಿದೆ. 3ನೇ ವರ್ಷ ಅದು. ಇದೀಗ 2ನೇ ವರ್ಷ. ಇಲ್ಲಿ ಉಂಟಲ್ಲ, ನೋಡಿ, ಅದೇ ಅದರೊಟ್ಟಿಗೆ ನಟ್ಟಂತ ಇದು ಲಿಂಬೆ. ಇದು ಲಿಂಬೆ 25 ಗಿಡ ನಂದು ಹೀಗೆ ಉಂಟು, ಅಲ್ಲಲ್ಲಿ ಹಾಕಿದ್ದೇನೆ. ಅದಕ್ಕೆ ನೀರಿಲ್ಲ, ಅದಕ್ಕೆ ನೀರುಂಟು. ಈಗ ಡ್ರಿಪ್ ಹಾಕಲಿಲ್ಲ, ಯಾಕಂತೇಳಿದ್ರೆ ಒಂದು ಟ್ರಯಲ್ ನೋಡುವ ಅಂತ. ಅದು ನೋಡಿ ಎಷ್ಟು ಚಂದ ಬಂದಿದೆ. ನೀರಿಲ್ಲ, ಅದು ಇದಕ್ಕೆ ನೀರಿಲ್ಲ. ಸ್ವಲ್ಪ ಜಾಗ ಇದೆ, ಒಂದು ಎಕರೆ ಜಾಗ ಇದೆ. ಇಲ್ಲಿ ತುಂಬಾ ಮಂಗಗಳ ಉಪದ್ರ ನನಗೆ. ಅದಕ್ಕೋಸ್ಕರ ಈ ವರ್ಷ ಇದನ್ನೆಲ್ಲ ಹಿಟಾಚಿಯಲ್ಲಿ ಸ್ವಲ್ಪ ವರ್ಕ್ ಮಾಡಿ ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿಂದ ನರ್ಸರಿಯಿಂದ ಗಿಡ ತಂದು ಗ್ರೋ ಬ್ಯಾಗ್ ಅಲ್ಲಿ ಹಾಕಿ ಸ್ವಲ್ಪ ಅದನ್ನ ದೊಡ್ಡದು ಮಾಡಿ, ಸಣ್ಣದು ಇರುವಾಗಲೇ ನಟ್ರೆ ಅದು ಮಂಗದನ್ನು ಮುರಿದಾಗ್ತದೆ, ಹಂದಿ ಬಂದು ಕಟ್ ಮಾಡ್ತದೆ. ಇಲ್ಲಿ ತೋಟ ಈ ಕಡೆ. ಇದು ತೋಟ.
ಇದು ಹಳೆ ಸಾಂಪ್ರದಾಯಿಕ ತೋಟ. ಸಾಂಪ್ರದಾಯಿಕ ಪಿತ್ರಾರ್ಜಿತ ತೋಟ. ಬನ್ನಿ ಹೋಗುವ. ಏನಿಗೆಲ್ಲ ಪರಾಗಸ್ಪರ್ಶಕ್ಕೆ ಪರಾಗಸ್ಪರ್ಶ ಬೇಕಲ್ಲ ನಿಜವಾಗಿ, ಅಲ್ಲ ಎಲ್ಲರೂ ಸಹ ಮಾಡ್ಬೇಕು ನಿಜವಾಗಿ ಅಂತ. ಅದೇನು ಅದೇನು ಹೇಳಿದ್ರಿ? ಸ್ಲರಿಗುಂಡಿ ಅಂತ. ನದಿಗುಂಡಿ. ನೋಡಿ ಅಲ್ಲಿ ಹೋಗ್ಬೋದಲ್ಲ? ಸ್ಲರಿಗುಂಡಿ ಇದರಲ್ಲಿ ಎಲ್ಲ ಹತ್ತಿ ತೊಳೆದ ನೀರು ಅದರ ಗಂಜಲೆಲ್ಲ ಇಲ್ಲಿ ಬರ್ತದೆ. ಇಲ್ಲಿ ನಂತರ ನಾವು ಇದನ್ನ ಡೈಲ್ಯೂಟ್ ಮಾಡ್ತೇವೆ, ನೀರು ಹಾಕಿ ದೊಡ್ಡದು ಮಾಡ್ತೇವೆ. ಎಷ್ಟು ತೆಳ್ಳಗೆ ಆಗ್ತದೆ ಅಷ್ಟು ತೆಳ್ಳಗೆ ಪಂಪ್ ಇದೆ, ಸ್ಲರಿ ಪಂಪ್ ಇದೆ ಇಲ್ಲಿ. ಇಲ್ಲಿ ಕಾಣಿಸ್ತದೆ. ಅದರಲ್ಲಿ ಲಿಫ್ಟ್ ಮಾಡಿ ಪ್ರತಿ ಅಡಿಕೆ ಮರದ ಬುಡಕ್ಕೆ. ಅದೆಷ್ಟು ಗುಂಡಿದೆ ಇದು? ಇದೊಂದು 4 ಫೀಟ್ ಅಷ್ಟೇ. ಹೀಗೆ ಅದು ಗಿಡ ತೋರಿಸ್ತೇನೆ ಅಂತ ಹೇಳಿದಲ್ಲ ನೋಡಿ, ಇದು 3 ವರ್ಷ ಆಯ್ತು. ಅದು ಎಷ್ಟು ಗಿಡ ಉಂಟು ನೋಡಿ. 3 ವೀಕ್ ಆಗ್ತದೆ ನಿಜ. ನೋಡಿ ಇದೆ ನಾ ಹೇಳಿದಾಗ ಬೇಗ ಬೆಳವಣಿಗೆ ಅಂತ ಗೊತ್ತಿಲ್ಲ. ಅದು ನೆರಳಲ್ಲಿ ಇದೆ, ನೆರಳಲ್ಲಿ ಆಗ್ಬೇಕು ಅಂತ ಹೇಳಿ. ಸ್ಲರಿ ಗಿಡ ಅಲ್ಲ ಹೇಳಿದ್ರೆ ಎಂತ ಹೇಳಿದ ಮರ್ಯಾಗ ಹೆಸರು ಎಂತ ಹೇಳಿದೆ ನೀವು? ಮ್ಯಾಂಗೋಸ್ಟಿನ್ ಅಂತ ಹೇಳಿದ್ರು. ಮ್ಯಾಂಗೋಸ್ಟಿನ್. ಹೌದು, ಇದು ಅದು ಮ್ಯಾಂಗೋ. ನಮ್ದು ಹೇಗೆ ಅಂತ ಹೇಳಿದ್ರೆ ನವೆಂಬರ್ ಅಲ್ಲಿ NPK ಕೊಡ್ತೇವೆ, ನವೆಂಬರ್ ಡಿಸೆಂಬರ್ ಅಲ್ಲಿ 4 kg. ನಂತರ ಕೋಳಿ ಗೊಬ್ಬರ, ಅರ್ಧ ಬುಟ್ಟಿ ಕೋಳಿ ಗೊಬ್ಬರ, ಬೇಕಾದ್ರೆ ಪೊಟ್ಯಾಶ್. ಮತ್ತೆ ಮೇಲೆ ನೋಡಿದ್ರೆ ತಲೆ ಬಿಸಿ ಆಗ್ತದೆ. ಹಾಗಾಗಿ ಮೇಲೆ ನಾವು ಅಡಿಕೆ ಕೆಳಗೆ ಮಾತ್ರ ನೋಡುದು, ಮೇಲೆ ನೋಡ್ಲಿಕ್ಕಿಲ್ಲ. ಮೇಲೆ ನೋಡುದು ಅಡಿಕೆ ಸ್ಪ್ರೇ ಮಾಡುವಾಗ ಮಾತ್ರ. ಎಲ್ಲ ಆಗಿದೆ ನೋಡಿ. ಹೌದು ಎಲ್ಲ ಚುಕ್ಕಿ ಉಂಟು, ಎಲ್ಲ ಚುಕ್ಕಿ ಉಂಟು. ಆಮೇಲೆ ಎಲ್ಲೋ ಆಗುದುಂಟು, ಅಂದ್ರೆ ಬೇರು ಹುಳದ ಪ್ರಾಬ್ಲಮ್ ಉಂಟು. ಇದನ್ನೆಲ್ಲ ನಂಬಿಕೊಂಡು ನಾವಿಷ್ಟು ಇನ್ವೆಸ್ಟ್ ಮಾಡಿ 230 ರೂಪಾಯಿ ಒಂದು ಅಲ್ಲ ಒಂದು ಬ್ಯಾಗ್ ಕೋಳಿ ಗೊಬ್ಬರಕ್ಕೆ. ಅದು ಇಲ್ಲಿ ಬಂದು ಬೀಳುವಾಗ 250 ರೂಪಾಯಿ ಆಗ್ತದೆ. ಲೇಬರ್ ಚಾರ್ಜ್ ಎಲ್ಲ ಇದು ಪ್ಲಸ್ ಅದಕ್ಕೆ ಹಾಕಿದ ಫರ್ಟಿಲೈಸರ್ ಪ್ಲಸ್ ಅದಕ್ಕೆ ಬಿಟ್ಟ ಸ್ಪ್ರೇ, ಲೇಬರ್ ಚಾರ್ಜ್ ನೋಡಿದ್ರೆ ನಮಗೆ ಅಡಿಕೆ ಬೇಡ ಅಲ್ಲ.